ಸಿಎಂ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ನಡುವೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ನಡೆದಿದೆಯಂತೆ. ಇನ್ಯಾವುದೂ ಜಾಗ ಇರಲಿಲ್ವೇನೋ ಬಾಕಿ. ತಮಿಳುನಾಡಿನ ಗುಡ್ಲೂರು ನಿಲ್ದಾಣದಲ್ಲಿ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ವಾಪಸ್ ಬಂದರು. ವಿಶೇಷ ವಿಮಾನ ಇದ್ದಿದ್ದರಿಂದ ಮೈಸೂರಲ್ಲಿ ಇಳ್ಕೊಂಡ್ರು. ಅಲ್ಲಿಂದ ಬೈ ರೋಡ್ ಹೋಗಿ ಬೈ ರೋಡ್ ಬಂದಿರ್ತಾರೆ. DCM DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕವಾಗಿ ಅವರು ಮಾತುಕತೆ ನಡೆಸಿದ್ದಾರಂತೆ. ಎಲ್ಲಿ? ಟಾರ್ಮ್ಯಾಕಲ್ಲಿ, ವಿಮಾನ ನಿಲ್ದಾಣದ ಟಾರ್ಮ್ಯಾಕಲ್ಲಿ. ಅದಾದ ಬಳಿಕ CM DCM ಇಬ್ಬರನ್ನ ಒಟ್ಟಿಗೆ ನಿಲ್ಲಿಸ್ಕೊಂಡು ಮಾತುಕತೆ ಮಾಡೋದಂತೆ. ಎಷ್ಟೋ 30 ಸೆಕೆಂಡು, 66 ಸೆಕೆಂಡು, 131 ಸೆಕೆಂಡು, ಎಷ್ಟೋ ಒಟ್ಟಲ್ಲಿ ಮಾತುಕತೆ ಮಾಡಿದ್ದಾರೆ. 3 ನಿಮಿಷ ಅಂತ ಹೆಚ್ಚು ಕಡಿಮೆ ಎಲ್ಲ ಸೇರಿ. ಪವರ್ ಶೇರಿಂಗ್ ವಿಚಾರವಾಗಿ ಡೆಲ್ಲಿ ಮಾತುಕತೆ ಬಗ್ಗೆ DKC ಪ್ರಸ್ತಾಪಿಸಿದ್ರಂತೆ. ಅವ್ರು ಯಾವುದೂ ಭರವಸೆ ಕೊಟ್ಟಿಲ್ವಂತೆ. ಯಾರು? ರಾಹುಲ್ ಗಾಂಧಿ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭರವಸೆ ಬಗ್ಗೆ ತಮ್ಮ ಬಜೆಟ್ ಬಗ್ಗೆ ಗಮನ ಸೆಳೆದರಂತೆ. ಅವರು ಓಕೆ ಅಂದಿದ್ದಾರಂತೆ. ಆಮೇಲೆ ನಿಮ್ಮಿಬ್ಬರನ್ನು ದಿಲ್ಲಿಗೆ ಕರೆಸುತ್ತೇನೆ ಎಂದು ಹೇಳಿ ಬಂದ ದಾರಿಯಲ್ಲಿ ಅವರು ಹಾರಿ ಹೋದರಂತೆ. ಅಷ್ಟೇ. ಸರಿ, ಅಲ್ಲಿ ಯಾವ ಸ್ಪಷ್ಟತೆಯೂ ಇಲ್ಲ. ಇಬ್ಬರನ್ನ ಕರೆಸೋದು ಯಾವಾಗ, ಮಾತಾಡೋದು ಯಾವಾಗ, ಈ ಸಮಸ್ಯೆಗೆ ಎಂಡ್ ಹಾಕೋದು ಯಾವಾಗ, ಯಾಕ್ರಿ ಆಸಕ್ತಿ ಇರಬೇಕು? ಯಾಕಿರಬಾರ್ದು ಸರ್? ಬರೋದು ಬರ್ತಾ ಇದೆ, ನಡು ಬಗ್ಸ್ ನಿಂತವ್ ನಿಂತಿದ್ದಾನೆ. ನಾನು ಯಾಕೆ ಆಸಕ್ತಿ ತೋರಿಸ್ಬಿಟ್ರೆ ನನ್ನ ಇಂಪಾರ್ಟೆನ್ಸು? ಇವರಿಬ್ಬರ ಮಧ್ಯೆ ಯೋಗ್ಯತೆಗೆ ಕಾಂಗ್ರೆಸ್ಗೆ ಉಳ್ಕೊಂಡಿರೋದು 2 ರಾಜ್ಯ ಕೋಣ 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 ಅನ್ಕೊಂಡು. ಅದ್ರಲ್ಲಿ ಒಂದು ರಾಜ್ಯದಂತ ನಮ್ಮಂಥ ರಾಜ್ಯ RBI, ಎನಿ ಟೈಮ್ ರಿಸರ್ವ್ ಬ್ಯಾಂಕ್ ಆಫ್ ಕರ್ನಾಟಕ, RBK ಅಂತ ಇಟ್ಕೊಳ್ಳೋಣ ಅವ್ರಿಗೆ. ಈ ರಾಜ್ಯನೇ ಹೀಗೆ ನಡೆಸ್ಕೋತಾರೆ. ಕೆಲ್ಸವಿಲ್ಲದೆ ಇರೋ ರಾಹುಲ್ ಗಾಂಧಿ ಏನು ಕೆಲಸ ಇದೆ ಅವ್ರಿಗೆ? ಅವ್ರಿಗೆ ಯಾವ ಕೆಲಸನೂ ಇಲ್ಲ. ಸುಮ್ಮನೆ ಸಿಕ್ಕಾಪಟ್ಟೆ ಬಿಜಿ ಮ್ಯಾನ್ ಅಂತಾರೆ. ಈ ಮದುವೆ ಮನೆಗಳಲ್ಲಿ ಕೆಲವು ಲೇಡೀಸು ಜೆಂಟ್ಸು ಎಲ್ಲ ಇಬ್ರು ಮಾಡ್ತಾರೆ ಬಿಡಿ. ಸುಮ್ಮನೆ ಓಡಾಡ್ತಿರ್ತಾರೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಏನೋ ಮಾಡ್ತಿರ್ತಾರೆ. ಅಯ್ಯೋ, ಏನೇನೋ ಮಾಡ್ತಿರೋರ್ ಥರ. ಆ ಟೈಪು ಈ ರಾಹುಲ್ ಗಾಂಧಿ. ಸುಮ್ಮನೆ ಓಡಾಡ್ತಿರ್ತಾರೆ ಈ ಪಾರ್ಟಿ ದೇಶದಲ್ಲಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಏನು ಪ್ರಯೋಜನ ಇಲ್ಲ, ಎಲ್ಲ ವೇಸ್ಟ್. ಹೋಗಿದ್ದ ಕಡೆ ಎಲ್ಲ ಸೋಲೋದು, ಏನಾದರೂ ಪ್ರೂವ್ ಮಾಡ್ಕೊಳ್ಬೇಕು. ಬರೀ ಬುರುಡೆ ಆಯಿತು. ಏನು ಕೆಲಸ ಇದೆ? ಕರ್ನಾಟಕದ ಸಮಸ್ಯೆಯನ್ನು ಬಗೆಹರಿಸೋದಕ್ಕಿಂತ ದೊಡ್ಡ ಗನಂದಾರಿ ಕೆಲಸ ಏನಿದೆಯಂತೆ? ಎಂಥದ್ದೂ ಇಲ್ಲ. ಅಷ್ಟೊಂದು ಕಷ್ಟನ ಸರ್? ಸುಮ್ಮನೆ ಪೋಸ್, ಕೈಗೆ ಸಿಗದೆ ಇರೋ ಹಾಗೆ. ಕೆಲವು ರಾಜಕಾರಣಿಗಳು ಯಾರು ಭೇಟಿ ಮಾಡ್ಬೇಕಾದ್ರೆ ಹಾಫ್ ಆನ್ ಅವರ್ ಲೇಟಾಗಿ ಮಾಡೋದು. ಎಲ್ಲಾದರೂ ಹೋಗಬೇಕು ಅಂದ್ರೆ ಅಥವಾ ಯಾರು ಸ್ವಲ್ಪ ಆಮೇಲೆ ಮಾತಾಡ್ತೀರಾ, ಬಿಸಿ ಇದ್ದೀನಿ. ಏನು ಬಿಸಿನೂ ಇಲ್ಲ, ಬುಡ ಹೊಡ್ಕೊಂಡು ಕೂತಿರ್ತಾನೆ ಗಿರಾಕಿ. ಬಿಲ್ಡಪ್ ಕೊಡೋದು. ಕರೆಕ್ಟ್, ಒಳ್ಳೆ ಪದ, ಬಿಲ್ಡಪ್ಪು. ಈ ಬಿಲ್ಡಪ್ ಗಿರಾಕಿ ಇದು ರಾಹುಲ್ ಗಾಂಧಿನೂ. ಇಲ್ದಿದ್ದರೆ ಮರ್ಯಾದೆಯಿಂದ ಕರ್ನಾಟಕದ ಜನಕ್ಕೆ ಅವಮಾನ ಮಾಡುವಂತಹ ಕೃತ್ಯವನ್ನು ಈ ಕಚಡ ಅಂತ ಕರಿಬೇಕಷ್ಟೇ. ಈ ಹೈಕಮಾಂಡ್ಗೆ ಮಾಡ್ತಿರಲಿಲ್ಲ ನೀವು. ರಾಜ್ಯದ ಜನ 135 ಜನನ ಕರ್ಕೊಂಬಂದು ಆಯ್ಕೆ ಮಾಡಿದ್ದಕ್ಕೆ ಕೊಡ್ತಿರುವಂತಹ ಬಳುವಳಿ ಈ ಘನಂದಾರಿ, ಘನತೆವೆತ್ತ ಯೂಸ್ಲೆಸ್ ಹೈಕಮಾಂಡು. ಇದು ಯಾರಿಗೆ ಶಿಕ್ಷೆ ಸರ್? ಅವ್ರಿಗೆ ಎಲೆಕ್ಷನ್ ಗೆಲ್ಲಕ್ಕೆ ತಾಕತ್ತಿಲ್ಲ, ಅವ್ರಿಗೆ ಪಕ್ಷ ನಡೆಸಕ್ಕೆ ತಾಕತ್ತಿಲ್ಲ, ಅವ್ರಿಗೆ ಕೇಂದ್ರದಲ್ಲಿ ಯಾರನ್ನು ಎದುರಿಸ್ಬೇಕೋ ಅವ್ರನ್ನ ಎದುರಿಸಕ್ಕೆ ತಾಕತ್ತಿಲ್ಲ. ಇಲ್ಲಿ ರಾಜ್ಯದಲ್ಲಿ ಬಂದು ಇಲ್ಲೂ ಹಾಳು ಮಾಡಿ ಹೋಗೋಕ್ಕೆ. ಆದಷ್ಟು ಬೇಗ ಹಾಳಾಗಿ ಹೋಗಬೇಕು ನೀವು ಅಂತ ನಮ್ಮ ಬಯಕೆ. ಅಂತಂದ್ರೆ ತಪ್ಪಾಗತ್ತೋ? ಅವರೇ ಬಯಸ್ತಾ ಇರೋದ್ರಿಂದ ಹೇಗೆ ತಪ್ಪಾಗತ್ತೆ? ಇಲ್ದ್ರೆ ಮರ್ಯಾದೆ ಇಲ್ಲ. ಜಾಗ ಯಾವುದ್ರಿ ಕರ್ನಾಟಕದ ಸಮಸ್ಯೆಯನ್ನು ತೀರ್ಮಾನ ಮಾಡೋಕ್ಕೆ? ಏರ್ಪೋರ್ಟ್ ಆಗಬೇಕು. ಯಾರೋ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರಂತೆ, ಭಾಳ ದಿನದಿಂದ ಡಿಸ್ಪ್ಯೂಟ್ ಇತ್ತಂತೆ. ವಾಶ್ರೂಮ್ ಎಂಟ್ರಿನಲ್ಲಿ ಇಬ್ಬರು ಸಿಕ್ಬಿಟ್ರಂತೆ. ಅಲ್ಲೇ ಬಾಗಿಲಲ್ಲಿ ನಿಂತ್ಕೊಂಡು ತೀರ್ಮಾನ ಮಾಡ್ತಿದ್ರಂತೆ. ಏನೇನು ವಾಶ್ರೂಮ್ ಪಾಲಿಟಿಕ್ಸಾ? ವಾಟ್ ಯು ಪೀಪಲ್ ಥಿಂಕ್ ಆಫ್ ಯುವರ್ ಸೆಲ್ಫ್ಸ್? ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಟಾರ್ಮ್ಯಾಕ್ ಮೇಲೆ ನಿಂತ್ಕೊಂಡು ತೀರ್ಮಾನ ಮಾಡ್ತಾರಂತೆ. ಅಲ್ಲಿ ಕೂತ್ಕೊಂಡು ಕರೆಸ್ಕೊಂಡು, ಏನು ಡೆಲ್ಲಿಗೆ ಕರೆಸ್ಬಿಟ್ಟು ಮಾತಾಡದಿರೋಷ್ಟು ಪುರ್ಸೊತ್ತಿಲ್ವ ಇವ್ರುಗಳಿಗೆ? ಅದು ಏನಾರು ಆಗಲಿ ತೀರ್ಮಾನ. ಇಷ್ಟು ದಿನಗಳಲ್ಲಿ ಐ ನಾಟ್ ಸೇಯಿಂಗ್ ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್, ನನಗೆ ಅದಲ್ಲ ಸಂಬಂಧ ಇರೋದು. ಕ್ಲಿಯರೆನ್ಸ್. ಸರಿ. ಆಮೇಲೆ ಎಲ್ಲ ಆದಮೇಲೆ ಅವರಿಬ್ಬರು ಹೊರಟರು. ಅವ್ರು ಹೋದ್ಮೇಲೆ ಇವರಿಬ್ಬರು CM DCM ಇಬ್ಬರು ಮಾಧ್ಯಮ ಜೊತೆ CM ಮಾತಾಡೋಕೆ ಹೋದ್ರಂತೆ. ಆವಾಗ DCM ಅಲ್ಲಿಂದ ಕಾರ್ ಹತ್ಕೊಂಡು ಹೋಗ್ತಾ ಇದ್ರಂತೆ ಅವ್ರ ಪಡಗೋರು. ಸರಿ, ಇಬ್ಬರು ಬದ್ದ ಅಂತ. ಏನು ಬದ್ದ? ಇಬ್ಬರು ಪೆದ್ದ, ಇಬ್ಬರು ಪೆದ್ರು. ನಿಮ್ಮಂಥ ಪೆದ್ರನ್ನ ನಾನು ನೋಡೇ ಇಲ್ಲ.
ಅವ್ರ ಫೈಟ್ ಅವ್ರು ಮಾಡ್ತಾವ್ರೆ, ಅವ್ರು ಬಿಡ್ತಾ ಇಲ್ವಲ್ಲ ಸರ್, ಅವ್ರು ಹೋಗ್ತಾ ಇಲ್ವಲ್ಲ ಸರ್. ಇವರಿಬ್ಬರಿಗೆ ಹೇಳ್ತಾರಲ್ಲ ಗಾದೆ ತಗೊಂಡೋಗಿ ಜುಟ್ಟು ಕೊಟ್ಬಿಟ್ಟು ಬರ್ತಾರೆ ಅಂತ. ಸಾಕೋದು ನಾವು, ಒದಿಸ್ಕೊಳ್ಳೋದು ನೀವು. ನಿಮಗೆ ಬುದ್ಧಿ ಇದೆಯೇನ್ರಿ ಇಬ್ಬರಿಗೂ? ನೀವಿಬ್ಬರಿಲ್ಲದೆ ಈ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಕರ್ಕೊಂಬಂದು 50 ಸೀಟ್ ಗೆದ್ದುಬಿಟ್ರಿ, ನೋಡಾಬಿಡ್ತೀನಿ ನಾನು ಕಾಂಗ್ರೆಸ್ಸಲ್ಲಿ. ನಾನು ಚಾಲೆಂಜ್ ಮಾಡ್ಬಿಡ್ತೀನಿ, ನೋಡಬೇಡ ಕರ್ನಾಟಕ ಜನಕ್ಕೆ ಎಷ್ಟು ಓಟ್ ಕೊಡ್ತಾರೆ ಅಂತ. ಕರ್ನಾಟಕ ರಾಜ್ಯದ ಘನತೆವೆತ್ತ ನಮ್ಮ ಲೋಕಲಲ್ಲಿ ಒಂದು 5-6 ಜನ ಲೀಡರ್ಗಳು ಇಲ್ಲದೆ ಈ ನಿಮ್ಮ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಇಟ್ಕೊಂಡು 50 ಸೀಟ್ ಗೆದ್ಬಿಡ್ರಿ, ನೋಡ್ಬಿಡೋಣ, ಚಾಲೆಂಜ್ ಮಾಡ್ಬಿಡೋಣ. ಗೆಲ್ಲಿಸ್ಲಿ ನೋಡೋಣ ಆ ಪಾರ್ಟಿ 50 ಸೀಟನ್ನು. 10 ಸೀಟ್ ಗೆಲ್ಲಿಸ್ಲಿ, 50 ಬೇಡ. ಅದು ಯಾವ್ದು 10 ಸೀಟು ಹೇಳ್ಬಿಟ್ಟು ಗೆಲ್ಲಿಸ್ಲಿ ನೋಡೋಣ. ಸುಮ್ಮನೆ ದೇಶದಲ್ಲಿ ಒಂದು ಕಡೆ ಗೆಲ್ಲಕ್ಕಾಗಲ್ಲ, 76 ಚುನಾವಣೆಯಲ್ಲಿ ಸೋತ್ಕೊಂಡು ಈಗ ಬಂದು ಟಾರ್ಮ್ಯಾಕ್ ಮೇಲೆ ನಿಂತ್ಕೋತಾರಂತೆ ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಕಕ್ಕೆ. ಅಲ್ಲೆಲ್ಲರೂ ಪಬ್ಲಿಕ್ ಟಾಯ್ಲೆಟ್ ಹತ್ರ ನಿಂತ್ಕೋಬೇಕು ಹಂಗಾರೆ ಹೋಗ್ಬಿಟ್ಟಿನ್ನು ಜನ, ನಮ್ಮದು ಸಮಸ್ಯೆ ಹೇಳಿ ಸರ್ ಅಂತ. ಅದೊಂದು ಬಾಕಿ. ಅವಮಾನ ಇದು. ಎಗೈನ್ ಐ ಆಮ್ ನಾಟ್ ಟಾಕಿಂಗ್ ಪಾಲಿಟಿಕ್ಸ್ ಅಲ್ಲ, ಅವ್ರಿಗೆ ಅಷ್ಟು ಸಮಯ ಇಲ್ವಾ? ಪಕ್ಷದ ಒಳಗಡೆ ತೀರ್ಮಾನ ಮಾಡಬೇಕಪ್ಪ. ಕತೆ ಕಾಯ್ತಾ ಉಪ್ಪಿಕೊಂಡು ತಿಂತಿದ್ದೀರಾ ಎಲ್ಲರೂ ಕೂತ್ಕೊಂಡು, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಅದೇ ಕೆಲಸ ಆಯಿತು ಬರೀ. ಏನು ಅವಶ್ಯಕತೆ ಬಂದಾಗ ನಾನು ವರಿಷ್ಠರನ್ನ ಭೇಟಿ ಮಾಡ್ತೀನಿ ಅಂತಂತೆ. CM ನನ್ನ ಬಜೆಟ್ಗೆ ಸಿದ್ಧತೆ ಮಾಡ್ತೀನಿ ಅಂತ ಹೇಳಿದಾರಂತೆ. ನಾಯಕತ್ವಗೊಂದನ್ನು ರಾಹುಲ್ ಗಾಂಧಿ ಇತ್ಯರ್ಥ ಮಾಡಬೇಕು ಅಂತ ರಾಜಣ್ಣ. ಇವರೊಬ್ಬರು ಬುರುಡೆ. ಅವ್ರು ಎಲ್ಲಾದ್ರೂ ಒಂದು ಕಡೆ ಕೊಡ್ತಾರೆ. ಸುಮ್ಮನೆ ನಮ್ಗೆ ಗೊತ್ತಿಲ್ವಾ ಏನು ಪದ? ನಮಗೆ ಯಾಕೆ ಬಂದು ಹೇಳೋದು ಅದನ್ನು? ಹೋಗಿ ಹೇಳ್ರಿ ನಿಮ್ಮ ರಾಹುಲ್ ಗಾಂಧಿಗೆ ಅದನ್ನು ಹೋಗಿ ಹೇಳಿ. ಫಸ್ಟ್ ಅವ್ರು CM ಹೇಳ್ಬೇಕು ಸರ್, ಗೊಂದಲನೇ ಇಲ್ಲ ಅಂತಾರೆ ಅವರು. ಇಲ್ಲ ಗೊಂದಲ. ಸಾಯಿರಿ ಹೋಗಿ, ನಮಗೇನು ಹೋಗ್ಬೇಕು, ಯಾವನಿಗ್ಬೇಕು ಸಾಯಿರಿ ಅಂದರೆ ಲಿಟ್ರಲ್ ಸೆನ್ಸಲ್ಲ. ಹಾಂ ಎಸ್. ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. MLAಗಳು ಪಾಪ ಅವ್ರಿಗೆ ಅವಶ್ಯಕತೆ ಬಂದಾಗ ಹೋಗ್ತೀನಿ, ಭೇಟಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ ಸಿಗಲಿ ಅಂತ ನಾನು ಸಿಗಬೇಕು. ಇಲ್ಲಾಂದರೆ ನೋಡಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನಾರ ಒಂದು ಅವರು ಅಂತಿಮವಾದಂಥ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಗೊಂದಲ ಹೇಳಿ. ಯಾವ ಗೊಂದಲ? ಎಲ್ಲ ಸ್ಪೆಕ್ಯುಲೇಷನ್. ಯಾವ ಸ್ಪೆಕ್ಯುಲೇಷನ್? ನಿಮ್ಮ ಹತ್ರ ಅಷ್ಟೇ. ಪ್ರಶ್ನೆನೇ ಸರಿ ಇಲ್ಲ ಅಂದ್ಬಿಡೋದು ಕೊನೆಗೆ. ಪ್ರಶ್ನೆನೇ ಸರಿ ಇಲ್ಲ. ಸರಿ ಇಲ್ಲ, ಪ್ರಶ್ನೆನೇ ಸರಿ ಇಲ್ಲ. ನೀವೇ ಸರಿ ಇಲ್ಲ ಅಂತ ನಾವು ಹೇಳೋದು. ಸರಿ ಇದ್ದಿದ್ರೆ ನೀವು ನೆಟ್ಟಿಗಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ಬೆನ್ಮೂಳೆ ಇದ್ದಿದ್ದಿದ್ರೆ ನಿಮ್ಗಳಿಗೆ. ಸುಮ್ಮನೆ ಹೇಳ್ತೀನಲ್ಲ, ಉಳ್ಕೊಂಡಿರೋ ಒಂದು ರಾಜ್ಯ ಹೆಂಗಾರು ಮಾಡಿ ಮುಗಿಸ್ಬಿಡ್ಬೇಕು. ಅವರೇ ಪಣ ತೊಟ್ಟಿದ್ದಾರೆ. ಅವಾಗ ಗೊತ್ತಾಗತ್ತೆ ಇವ್ರಿಗೆ ಕಷ್ಟ ಯೋಗ್ಯತೆಗೆ. ಹಾಂ, ಇನ್ನು ಪರಮೇಶ್ವರ್ ಅವಶ್ಯಕತೆ ಬಂದಾಗ ಡಾಕ್ಟರ್ ಬರೋದೇ ಇಲ್ಲ ನಿಮ್ಗೆ ಅವಶ್ಯಕತೆ, ತಲೆ ಕೆಡಿಸ್ಕೋಬೇಡಿ, ಕಾಯೋದು ಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವ್ರವ್ರ ಬಗ್ಗೆ ನಿಮ್ಗೆ ನಿಮ್ಮ ಅವಶ್ಯಕತೆ ಭಾಳ ಇದೆ ಅಂತ ಕರ್ಸೋ ಸ್ಟೇಜಲ್ಲಿ ಹೈಕಮಾಂಡ್ ಇಲ್ಲ ಅಂತ ನಮ್ಗೆ ಅರಿವಿದೆ. ನೀವು ಸುಮ್ಮನೆ ಮಾಡ್ತಿರೋ ಕೆಲಸ ಮಾಡ್ಕೊಂಡು ಕಾಲ ಕಳೀರಿ ಅಷ್ಟೇ. ನಿಮ್ಮದು ಬಸ್ಸು ಮಿಸ್ ಆಗೋಗಿ ಭಾಳ ದಿನ ಆಗೋಗಿದೆ. ಹೊಸ ಬಸ್ ಹುಡುಕಬೇಡಿ ನೀವು, ಟಿಕೆಟ್ ತಗೊಂಡಿದ್ದೆ ಸಿಗಲ್ಲ. ಆ ಬಸ್ ಹೊಟ್ಟೋಯ್ತು ನಿಮ್ಮದು. ಇನ್ನು ಸುಮ್ಮನೆ ಪ್ರಯೋಜನ ಇಲ್ಲ, ವೇಸ್ಟು ನಿಮ್ಮ ಬಗ್ಗೆ ಏನಾದ್ರು ಹೇಳೋದು ಅಷ್ಟೇ. ಎಸ್. ಇನ್ನು ಸರ್ವಾಧಿಕಾರಿ ಖಮೇನಿ ವಿರುದ್ಧ ಇರಾನ್ನಲ್ಲಿ ನಡೀತಾ ಇರುವಂತಹ ಜನಾಂದೋಲನ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಂಡಿದೆ. ಸರ್ಕಾರ ಕೈಗೊಂಡ ಹಿಂಸಾತ್ಮಕ ಕ್ರಮದಿಂದ ಮೃತಪಟ್ಟವರ ಸಂಖ್ಯೆ 648ಕ್ಕೆ ಏರಿಕೆಯಾಗಿದೆ. ಮೂಲಗಳ ಪ್ರಕಾರ 2000 ಗಡಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿರಾರು ಜನರನ್ನ ಜೈಲಿಗಟ್ಟಲಾಗಿದೆ. 26 ವರ್ಷದ ಇರ್ಫಾನ್ ಸುಲ್ತಾನಿ ಎಂಬ ಯುವಕನಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಸುಲ್ತಾನಿಯನ್ನ ಜನವರಿ 8ನೇ ತಾರೀಕು ಬಂಧನಕ್ಕೆ ಒಳಪಡಿಸಿದ್ರು. ಇದು ಪ್ರತಿಭಟನಾಕಾರನ ಹತ್ತಿಕ್ಕುವ, ಬೆದರಿಸುವ ಪ್ರಯತ್ನ ಅಂತ ಹಲವು ಸಂಸ್ಥೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ದೇಶಾದ್ಯಂತ ಎಲ್ಲ ನಗರಗಳು ಹೊತ್ತಿ ಉರಿದಿವೆ. 300ಕ್ಕೂ ಹೆಚ್ಚು ಮಸೀದಿಗಳಿಗೆ ಜನ ಬೆಂಕಿ ಹಚ್ಚಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಂತ ಇರಾನ್ನ ವಿದೇಶಾಂಗ ಮಂತ್ರಿ ಹೇಳಿಕೊಂಡಿದ್ದಾರೆ. ಖಮೇನಿ ಪರವಾಗಿ ಸಾವಿರಾರು ಜನ ಕೂಡ ಪ್ರತಿಭಟನಾಕಾರರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಇರಾನ್ ಸುತ್ತಲೂ ಅಮೆರಿಕ ತನ್ನ ಸೇನೆಯನ್ನ ಜಮಾವಣೆ ಮಾಡ್ತಾ ಇದೆ. ವೈಮಾನಿಕ ದಾಳಿಗಳು ಹಲವು ಆಯ್ಕೆಗಳಲ್ಲಿ ಒಂದಾಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದೆ. ಬೆನ್ನಲ್ಲೇ ಇರಾನ್ನಲ್ಲಿರುವಂತಹ ತನ್ನ ಪ್ರಜೆಗಳಿಗೆ ಅರ್ಮೇನಿಯಾ ಅಥವಾ ಟರ್ಕಿ ಕಡೆಗೆ ಭೂಮಾರ್ಗದ ಮೂಲಕ ತೆರಳಿ ಅನ್ನುವಂತಹ ಸಲಹೆ ಕೊಟ್ಟಿದೆ. ಅಮೆರಿಕ ದಾಳಿ ಎಚ್ಚರಿಕೆಗೆ ಡೋಂಟ್ ಕೇರ್ ಎಂದಿರುವಂತಹ ಇರಾನ್ ಈ ಹಿಂದೆ ಅಮೆರಿಕ ತನ್ನ ಸೇನಾಶಕ್ತಿ ಪರೀಕ್ಷೆಯನ್ನ ಮಾಡಿದಂತೆ ಈಗಲೂ ಮಾಡೋಕೆ ಹೋದ್ರೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದೆ. ಈ ಬೆನ್ನಲ್ಲೇ ಇರಾನ್ ಮೇಲೆ ಟ್ರಂಪ್ ಆರ್ಥಿಕ ಸಮರವನ್ನ ಸಾರಿದ್ದು, ಇರಾನ್ ಜೊತೆಗೆ ವ್ಯವಹಾರ ನಡೆಸುವ ದೇಶಗಳ ಮೇಲೆ ತಕ್ಷಣದಿಂದಲೇ 25% ಸುಂಕ ವಿಧಿಸ್ತೀವಿ ಅಂತ ಘೋಷಿಸಿದ್ದಾರೆ. ಆಲ್ ರೈಟ್.
ಅಮೆರಿಕಾಗ ಅದೊಂದು ಅಸ್ತ್ರ ಅಂತ ಅನ್ಸುತ್ತಲ್ಲ ಸರ್, ಎಲ್ಲ ಕಡೆಗೂ ಸುಂಕ ವಿಧಿಸ್ತೀನಿ ಅನ್ನುವಂಥದ್ದು. ನಡೆಯೋವರೆಗೂ ಹವಾ ನಡೆಸ್ಬೋದು. ಒಂದ್ಸರಿ ಕಾಲು ಮುರಿಯುವಂಥ ಪರಿಸ್ಥಿತಿ ಬಂದಾಗ ಮುರಿತಾರೆ ಕಾಲನ್ನು. ಅಮೆರಿಕಾ ಈಸ್ ಬಿಹೇವಿಂಗ್ ಲೈಕ್ ನಾನು ಯಾರ ಮನೆಯೊಳಗೆ ಬೇಕಾದ್ರೂ ಹೋಗ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋಂಥ ಹಂತಕ್ಕೆ ಬಂದು ರೌಡಿ ಬಿಹೇವಿಯರ್ ತೋರಿಸ್ತಾ ಇದೆ. ಪ್ರಾಬ್ಲಮ್ ಇರೋದು ಇರಾನ್ಗೆ, ಅಮೇರಿಕಕ್ಕೆ, ಇಸ್ರೇಲ್ಗೆ. ನಮಗೆ ಯಾವ ಪ್ರಾಬ್ಲಮ್ ಇಲ್ಲ ಇರಾನ್ ಜೊತೆ. ಹೌದು, ಬೇರೆಯವ್ರ ಮೇಲೆ ಯಾಕೆ ಹಾಕಬೇಕು? ನಾಳೆ ಇದು ಯಾಕೆ ಆಗ್ತಾ ಇದೆ ಅಂದರೆ, ಕಪಾಳ ಕೊಟ್ಟರು ನೋಡಿ ತಿರುಗಿಸಿ ಅಂತ ಯಾರೂ ಕೊಡ್ತಾ ಇಲ್ಲ, ವಾಪಸ್ ರಿವರ್ಸನ್ನು ತಿರುಗಿ ಬೀಳ್ತಾ ಇಲ್ಲ. ಕೊಡಬೇಕು. ಪೆಟ್ರೋ ಡಾಲರ್ ಆದಾಗ ಆಗಕ್ಕೆ ಮೊದಲು ಅಮೇರಿಕ ಏನಿತ್ತು, ಆದಮೇಲೆ ಏನಾಯಿತು ಅಂತ ಎಲ್ಲರಿಗೂ ಗೊತ್ತು. ಡಾಲರ್ನ ಸಾರ್ವಭೌಮತೆಯನ್ನು ಇಟ್ಕೊಂಡು ಈ ಆಟ ಆಡ್ತಿರೋ ಅಮೇರಿಕಕ್ಕೆ ಎಲ್ಲ ದೇಶಗಳು ಒಟ್ಟಾಗಿ ಉತ್ತರ ಕೊಡದೇ ಇದ್ದರೆ ನಾಳೆ ಇನ್ನೊಂದು ದೊಡ್ಡ ಅಪಾಯ ಎದುರಾಗತ್ತೆ. ತಿಳ್ಕಳೆ ಒಬ್ಬ ವರ್ಲ್ಡ್ ರೌಡಿನ ಹುಟ್ಟಾಕದಂಗಾಗತ್ತೆ. ಅದರಿಂದ ಎಲ್ಲ ದೇಶಗಳು ಒಂದಾಗಬೇಕು. ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಂತ. ಎಲ್ಲರನ್ನೂ ಬೆದರಿಸೋ ಕೆಲಸ ಅಲ್ಲ. ಲಾರ್ಜರ್ ಇಂಟ್ರೆಸ್ಟ್ಸ್ ಇದ್ದರೆ ಅದನ್ನು UN ಅಥವಾ ಯಾವ್ದಾರೊಂದು ಕಮಿಟಿನೋ ಯಾವ್ದಾರೊಂದು ಮೂಲಕ ಅದನ್ನು ಮಾಡಿಸ್ಬೇಕು. ನಾನು ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತ ಅಮೇರಿಕ ಹೇಳಿದ್ರೆ ಅದನ್ನು ಕೇಳಿಕೊಂಡು ಕೂತಿದ್ರೆ ದೇಶಗಳು ಮಣ್ಣು ತಿನ್ನಬೇಕಷ್ಟೆ. ಯುರೋಪ್ನ ದೇಶಗಳಿವೆ, ಫ್ರಾನ್ಸು, ಇಟಲಿ, ಜರ್ಮನಿ, ಬ್ರಿಟನ್ನು ಇರಲ್ಲ, ಎಲ್ಲ ಬಾಯಿ ಮಾತಿನ ಕಲೆಗಾರರು ಇವಾಗ ಅಷ್ಟೇ. ಇವರೆಲ್ಲ ಬಾಯಿ ಮಾತಿನ ಕಲೆಗಾರರು, ಕಾರ್ಯರೂಪಕ್ಕೆ ಬರಲ್ಲ. ಹಾಂ, ಒಬ್ಬನಿಗೂ ಬೆನ್ನುಮೂಳೆ ಇಲ್ಲ, ಒಬ್ಬನಿಗೂ ಮಾತಾಡೋಕ್ಕೆ ತಾಕತ್ತಿಲ್ಲ. ಯಾಕೆ ಅಮೆರಿಕನ್ ಫೇಸ್ ಮಾಡೋದು ಅಷ್ಟು ಕಷ್ಟನಾ ಸರ್? ಕಷ್ಟ ಇದೆ ಇಲ್ಲ ಅಂತಲ್ಲ, ಕಷ್ಟ ಇರಬಹುದು, ಬಟ್ ಒಂದಾಗ್ಬಿಟ್ರೆ ಅಮೆರಿಕ ಏನೂ ಮಾಡೋಕ್ಕಾಗಲ್ಲ. ಯುರೋಪು ಲಾತ ಹೊಡೆಸ್ಕೋತಾ ಇದ್ರು ಬಕ್ಕೊಂಡು ಒರೆಸ್ಕೊಂಡು ಹಂಗೇ ಮುಲಾಮಚ್ಕೊಂಡು ಓಡಾಡತ್ತೆ. ಅದೊಂಥರ ಅದನ್ನು ಏನಂತ ಕರೆಯೋಣ, ಯುರೋಪ್ನ ಸೆಂಟ್ ಹೊಡ್ಕೊಂಡು ಡ್ರೆಸ್ ಮಾಡಿಕೊಂಡು ಶಾಪಿಂಗಿಗೆ ಓಡಾಡ್ತಿರೋ ದೇಶದ ಥರ ಕಾಣತ್ತೆ ನನಗದು. ಅದೇ ಯುರೋಪ್ ದೇಶಗಳು ಒಬ್ಬರಿಗೂ ಬೆನ್ನುಮೂಳೆ ಇಲ್ಲ, ಒಬ್ಬರಿಗೂ ಆ ಮರ್ಯಾದೆ ಅನ್ನೋದಿಲ್ಲ, ಸ್ವಾಭಿಮಾನ ಅನ್ನೋದಿಲ್ಲ, ಶರಣಾಗಿ ನಿಂತಿದ್ದಾರೆ. ಇನ್ನೇನಾಗತ್ತೆ, ಅನುಭವಿಸ್ಬೇಕು ಈಗ ಎಲ್ಲರೂ. ಇದು ಒಂದು ಕಡೆ ಆದಾಗ ಇದು ಇಷ್ಟ ಆಗಿದೆ. ಇರಾನ್ ಕತೆ ಬಂದರೆ ಮೇಜರ್ ಪ್ರಾಬ್ಲಮ್ ಬರೋದು ನಮ್ಮ ಮೇಲ ಅಂತ ಕೆಲವರ ಪ್ರಶ್ನೆ. ಈ ಇಂಡಿಯಾನವ್ರಿಗೂ ಒಂದು ಮಹಾನ್ ಚಟ ಇದೆ, ಅದು ತೆವಲದು. ಅದು ನನ್ನ ಪ್ರಕಾರದಲ್ಲಿ ಇಂಡಿಯಾನವ್ರಿಗೆ ಪ್ರಪಂಚದಲ್ಲಿ ಏನಾದರೂ ನಮ್ಮ ಮೇಲ, ನೀವೇನು ಗನಂದಾರಿಗಳು ಭಾಳ ಕಡ್ದು ಕೊಮಟೆ ಹಾಕ್ಬಿಟ್ಟಿದ್ದೀರಿ ನೀವು ಪ್ರಪಂಚದಲ್ಲಿ. ಸುಮ್ಮನೆ ಬುರುಡ ಬಿಟ್ಕೊಂಡು ಕೂತ್ಕೊಳ್ಳೋ ಅಂಥ ಈ ದೇಶದಲ್ಲಿ ಭಾಳ ಜನ ಇದ್ದಾರೆ. ಇಲ್ಲಿ ಕಡ್ದಿರೋದು ಅಷ್ಟರಲ್ಲೇ ಇದೆ 75 ವರ್ಷದಲ್ಲಿ. ನಮ್ಮ ಮೇಲ, ನಿಮ್ಮ ಮೇಲ ಎಲ್ಲ ಕಂಡು ಬಂದಿದ್ದೆಲ್ಲ ನಿಮ್ಮ ಮೇಲೆ. ನೀವೇನು ಮೇಲಿಂದ ಇಳಿದು ಬಂದಿರೋ ದೈವಾಂಶ ಸಂಪೂತ್ರ ಥರ ಆಡ್ತಾ ಇದ್ದೀರಿ ಇಂಡಿಯಾನವ್ರು. ನಿಮ್ಮನ್ನು ಕಂಡ್ರೆ ಪ್ರಪಂಚನೇ ನಿಮ್ಮ ಕಡೆ ನೋಡಿ. ಇದು ಹೆಂಗೆ ಅಂತಂದರೆ, ಹೊಸ್ದಾಗಿ ಉಂಗುರ ಮಾಡಿಸ್ಕೊಂಡು ಹೋದ್ರೆ ಹಿಂಗೆ ಉಂಗುರ ತೋರಿಸ್ದಂಗೆ ಇದು ನಿಮ್ಮ ಆಟ ಎಲ್ಲ ಇಂಡಿಯಾನವ್ರದ್ದು. ಬರೀ ಹಿಂಗೆ ಉಂಗುರ. ನಮ್ಮ ಮನೆಯಲ್ಲಿ ಒಂದು ಪುಟಾಣಿ ಕುರ್ಚಿ ತಂದಿದ್ದಾರೆ ಗೊತ್ತಾ, ನಮ್ಮ ಮನೆಯಲ್ಲಿ ಕುರ್ಚಿ ತೊಗೊಂಬಂದಿದ್ದಾರೆ ಗೊತ್ತಾ ಅಂತ ಹಿಂಗೆ. ಏನಕ್ಕೆ ಅಂದರೆ ಉಂಗುರ ತೋರ್ಸೋಕ್ಕೆ. ನೀವು ಹಂಗೆ ಇಂಡಿಯಾನವರು ಏನು ಪ್ರಪಂಚ ಎಲ್ಲ ನಿಮ್ಮನ್ನೇ ನೋಡ್ತಿದೆ ಅಂದ್ಕೊಂಬಿಟ್ಟಿದ್ದೀರಿ. ಯಾವನು ನೋಡ್ತಿಲ್ಲ. ಆ ಭ್ರಮೆಯಿಂದ ಹೊರಗೆ ಬನ್ನಿ. ಹೊಸ ಶರ್ಟ್ ಹಾಕೊಂಡಾಗ ರಸ್ತೆಲಿ ಹೋಗ್ತೀವಿ, ಎಲ್ಲ ನಮ್ಮ ಶರ್ಟೇ ನೋಡ್ತಿದ್ದಾರೆ ಅನ್ಕೋತಿರಲ್ಲ. ಹಂಗೆ ಭ್ರಮೆ. ಮೇಜರ್ಲಿ ಇದು ಎಫೆಕ್ಟ್ ಆಗೋದು ಚೈನಾ. ರಫ್ಲಿ ಅರೌಂಡ್ $8 to $10 billion ಬಿಸ್ನೆಸ್ ಇದೆ ಅವ್ರದ್ದು ಈಚೆ ಆಚೆಗೆ. ಆ ಕಡೆಯಿಂದ $2 billion ಇದೆ, ಈ ಕಡೆಯಿಂದ ಆ ಕಡೆಗೆ 6-7 billion ಇದೆ. ನಮ್ದು ಇರೋದು $1.25 billion ಅಷ್ಟು. ನಾನು ಇಲ್ಲ ನಮ್ಮ ಹತ್ರ ವ್ಯವಹಾರ ಅಂತಲ್ಲ, ನಮ್ಮ ಜೊತೆಗೇನೆ ಬೇರೆಯವ್ರದ್ದು ಟರ್ಕಿದಿದೆ, UAE ಇದಿದೆ, ಪಾಕಿಸ್ತಾನಕ್ಕೂ ಇದೆ. ಪಾಕಿಸ್ತಾನಕ್ಕೆ ಬಿಡಿ, ಅದು ಭಿಕ್ಷುಕ ದೇಶ, ಕಡಿಮೆ, ಅವರು ಏನು ಭಾಳ ದೊಡ್ಡದಲ್ಲ. ಮತ್ತು ಅವರಿಬ್ಬರದು ಪೊಲಿಟಿಕಲಿನೂ ಅವ್ರೇನು ದೊಡ್ಡ ಫ್ರೆಂಡ್ಸ್ ಏನಲ್ಲ, ಇರಾನ್ ಪಾಕಿಸ್ತಾನ ಇಬ್ಬರೂ. ಟರ್ಕಿ ಇದೆ, UAE ಇದೆ, ಸೌದಿ ಇದೆ, ಕೆಲವು 1-2 ಯುರೋಪ್ ದೇಶಗಳಿಗಿದೆ. ಎಲ್ಲರಿಗೂ ಸಣ್ಣ ಸಣ್ಣದಿರ್ಬೋದು, ಬಟ್ ಮೇಜರ್ ಇರೋದು ರಷ್ಯಾ ಇದೆ. ಅಫ್ಕೋರ್ಸ್ ರಷ್ಯಾನೂ ಇದೆ ಸ್ವಲ್ಪ. ಇರೋದು ಚೈನಾ. ಇರಾನ್ ಪ್ರೊಡ್ಯೂಸ್ ಮಾಡ್ತಾ ಇರೋ 100% ಒಂದು ಬ್ಯಾರಲ್ 10 ಬ್ಯಾರಲ್ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡಿದ್ರೆ ಅದ್ರಲ್ಲಿ 90% ಚೈನಾಗೆ ಹೋಗ್ತಿರೋದು ಅದರಲ್ಲಿ. ಬಟ್ ನೋಡಿ ತಮಾಷಿನ, 35% ಇದ್ದಾರೆ ಚೈನಾನವ್ರು ಈಗಾಗಲೇ ಟ್ಯಾರಿಫಲ್ಲಿ. ಈಗ ಇದು ಸೇರಿದ್ರೆ 55 ಆಗುತ್ತೆ. ವೆರಸ್ ನಾವು 50% ಇದ್ದೀವಿ. ಈಗ ಇದು ಸೇರಿ 75% ಬಂದು ಕೂತ್ಕೊಳ್ಳುತ್ತೆ. ಹೈಯೆಸ್ಟ್ ಇನ್ ದಿ ವರ್ಲ್ಡ್ ನಾವು. ಈ ಅಮೇರಿಕಾನ ನಂಬಬೇಕಂತೆ. ಅವನ್ಯಾರು ರಾಯಭಾರಿ ಅಂತ ಬಂದು ನಾವಿಬ್ಬರು ಫ್ರೆಂಡ್ಸ್ ಅಂತ. ಏನು ಫ್ರೆಂಡ್? ನಿನ್ನ ತಲೆ 75% ಹೋಗುತ್ತೆ ಇದನ್ನ ಜಾರಿಗೆ ಬಂದರೆ ಸರಿಯಾಗಿ. ಬೇರೆಯವ್ರಿಗಲ್ಲ. ಪಾಕಿಸ್ತಾನಕ್ಕೆ
16%, 18% ಹೋಯ್ತು, 25 ಸೇರಿದ್ರೆ ಈಗ ಒಂದು 37-39% ಬಂದು ಕುತ್ಕೊಳತ್ತದು. ಕೊಡೋದು ಬೇರೆ ವಿಚಾರ. ಬಟ್ ಯಾಕೆ ಕೊಡಬೇಕು ಅಮೇರಿಕಕ್ಕೆ? ನಾವು ದುಡ್ದು ಕೊಡೋಕ್ಕೆ ಏನು ನಮ್ಮ ಚಿಕ್ಕಪ್ಪನ ಮಕ್ಕಳ? ಯಾಕೆ ಕೊಡಬೇಕು ಅವ್ರಿಗೆ? ಇದನ್ನು ದೇಶಗಳು ಕೇಳಬೇಕು. ಕೇಳೋಕ್ಕಾಗದೇ ಇದ್ದರೆ ಮಣ್ಣು ತಿನ್ನಿ ಹೋಗಿ ಅಷ್ಟೇ. ಯಾರೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಯಾರೇನು ಮಾಡೋಕ್ಕಾಗಲ್ಲ. ಸೊ ಲೆಟ್ ಅಸ್ ಸಿ ಇದು ಹೆಂಗೆ ಜಾರಿಗೆ ಬರುತ್ತೆ ಅಥವಾ ಬರಲ್ಲ ಅನ್ನೋದು. ಯಾಕಂದರೆ ಬೇರೆ ಬೇರೆ ದೇಶಗಳು ಇವೆ, ಬರೀ ಭಾರತ ಅಲ್ಲ. ಅಫ್ಕೋರ್ಸ್ ಭಾರತನೂ ಇದೆ ಅಷ್ಟೇ, ಇನ್ನು ದೊಡ್ಡ ಇದಲ್ಲ. ನೋಡೋಣ ಇರಾನ್ ಏನು ಮಾಡುತ್ತೆ ಅಂತ. ಇರಾನ್ ಏನು ಮಾಡ್ಬೋದು ಗೊತ್ತಿಲ್ಲ, ಐ ಡೋಂಟ್ ನೋ ಏನು ಮಾಡುತ್ತೋ ಇರಾನ್. ವೆನೆಜುಲಾ ಥರ ಪಕ್ಕಕ್ಕೆ ತಳ್ಬಿಟ್ಟು ಹೋಗ್ಬಿಡ್ತೀವಿ ಅನ್ನೋಕ್ಕಾಗಲ್ಲ ಅಮೇರಿಕಾಗೆ, ಅಷ್ಟು ಮಾತ್ರ ಹೇಳ್ತೀನಿ. ಮತ್ತು ಅಮೇರಿಕಾ ಎಲ್ಲೆಲ್ಲಿ ನಾನೆಲ್ಲವನ್ನು ಸರಿ ಮಾಡ್ತೀನಿ ಅಂತ ಎಂಟ್ರಿ ಕೊಟ್ಟಿದೆಯೋ ಅದೆಲ್ಲ ಹಾಳಾಗಿದೆಯೇ ಹೊರತು ಯಾವುದೂ ಸರಿ ಹೋಗಿಲ್ಲ, ಯಾವ ದೇಶದಲ್ಲೂ ಹೋಗಿಲ್ಲ. ಸರಿ, ಇವ್ರೋಗೊಂದು 6 ಬಾಂಬ್ ಹಾಕ್ಬೋದು, 26 ಮಿಸೈಲ್ ಹೊಡಿಬೋದು, ಒಂದು 30 ಕಡೆ ಡಮ್ ಅನ್ನಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅಲ್ಟಿಮೇಟ್ಲಿ ಇರಾನ್ ಬಗ್ಗಬೇಕು ಅಂತಿಲ್ಲ. ಈ ರೀತಿ ಮಾಡಿದ್ದದೆ. ಯಮೆನ್ ಮೇಲೆ ಎಷ್ಟು ಸರಿ ದಾಳಿ ಮಾಡಿದ್ದೀರಿ ಅಮೇರಿಕದವ್ರು ಇಲ್ಲಿವರೆಗೆ? ಏನಾಗಿದೆ ಯಮೆನ್ನಲ್ಲಿ? ಸುಡಾನಲ್ಲಿ ಏನಾಗಿದೆ? ಎಷ್ಟು ಸರಿ ದಾಳಿ ಮಾಡಿದ್ರಿ? ಆಫ್ಘಾನಿಸ್ತಾನಿಂದ ಯಾಕೆ ಓಡೋಟೋದ್ರಿ ಕಳ್ಳರ ಥರ? ಜನನ್ನೆಲ್ಲ ವಿಮಾನದ ಚಕ್ರದ ಮೇಲೆಲ್ಲ ಹತ್ತು ಕೂತಿದ್ರು, ನಿಮ್ಮ ಹತ್ರ ಓಡೋಗ್ಬಿಟ್ರಿ, ಪರಾರಿ ಆಗ್ಬಿಟ್ರಿ. ಅಫ್ಘಾನಿಸ್ತಾನಕ್ಕೆ ಹೋಗಿದ್ದವರು ಇರಾಕಿಂದ ಹೋದ್ರಿ, ಏನಾಯ್ತು ಇರಾಕಲ್ಲಿ? ಹಿಂದೆ ಇರಾನ್ ಮೇಲೆ ದಾಳಿ ಆಗಿತ್ತು, ಏನಾಯ್ತು ಆಮೇಲೆ? ಅಮೇರಿಕ ದಾಳಿ ಮಾಡಿ ನಾನು ಸರಿ ಮಾಡಿಬಿಡ್ತೀನಿ ಅಂತ ಬುರುಡೆ ಬಿಟ್ಟಿರೋದು ಒಂದೂ ಸರಿ ಹೋಗಿಲ್ಲ. ಬರೀ ಎದುರಿಸೋದು, ಡ್ಯಾಮೇಜ್ ಮಾಡೋದು ಒಂದಷ್ಟು ಮಾಡಿ ಅಂತಾರೆ. ಗೋಡೆಗೆ ತಳ್ಳಿದ್ರೆ ತಿರುಗಿ ನಿಂತ್ಕೋತಾರೆ. ಇರಾನ್ನುವೇನು ಸುಮ್ಮನೆ ಅಲ್ಲ, ಅವರು ತರಲೆಗಳೇ. ಅವ್ರ ನ್ಯೂಕ್ಲಿಯರ್ ಇದು ಎಲ್ಲೆಲ್ಲಿಗೆ ಬಂದಿದೆಯೋ, ಯಾರ ಕೈಗೆ ಏನೇನು ಕೊಡ್ತಾರೋ ನಾಳೆ. ಎಸ್, ವೆನೆಜುಲಾ ಕಬ್ಜಾ ಮಾಡ್ಕೊಂಡಿರೋ ಥರ ಟ್ರಂಪ್ ಈಗ ಇರಾನ್ ಮೇಲೆ ದಾಳಿಗೆ ಹೋಗ್ತಿದ್ದಾರೆ. ಅದೇ ರೀತಿ ಗ್ರೀನ್ಲ್ಯಾಂಡ್ ಮೇಲೆ ಆಕ್ರಮಣ, ಬಡಪಾಯಿಗಳ ಮೇಲೆ ಆಕ್ರಮಣ ಮಾಡದೆ ಏನು ಮಾಡ್ತೀರಿ? ಬಡಪಾಯಿಗಳ ಮೇಲೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಪುಕಟೆ ಸಿಕ್ಕುತ್ತಾರೆ, ಬಡ್ದಾಕ್ಬಿಡ್ತೀವಿ ಅನ್ಬೋದು. ಆದರೆ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಹೇಳುತ್ತೆ ನಮ್ಮ ನೆಲದ ಮೇಲೆ ಕೈ ಇಡಬೇಡಿ, ಜೋಕೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಅಂತಂದರೆ ಶ್ರೀಲಂಕಾನೋ ಯಾವುದೋ ನಮ್ಮ ಮೇಲೆ ಬರಬೇಡಿ ಹುಷಾರ್ ಅಂದಂಗೆ ಉಜ್ಜು ಬಿಸಾಕ್ಬಿಡ್ತಾರೆ ಆಚೆಗೆ ಹೆಚ್ಚಿಗೆ ಮಾತಾಡಿದ್ರೆ. ಸುಮ್ಮನೆ ಪಾಪ ಅವ್ರು ಹೇಳೋದು ಇನ್ನೇನು ಹೇಳ್ಬೇಕು ಪಾಪ ಪ್ರೈಮ್ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ. ಅಲ್ಲದೆ ಗ್ರೀನ್ಲ್ಯಾಂಡ್ನ ಸಂಪೂರ್ಣ ಭದ್ರತೆ ನ್ಯಾಟೋಗೆ ಸಂಬಂಧಿಸಿದ್ದು, ಹಾಗಾಗಿ ನ್ಯಾಟೋ ದೇಶಗಳು ಗ್ರೀನ್ಲ್ಯಾಂಡ್ಗೆ ರಕ್ಷಣೆ ಕೊಡಬೇಕು ಅಂತಾರೆ. ಜೋಕ್ ಮಾಡಬಾರ್ದು ಪಾಪ, ಜೋಕರ್ ಅವರು ಯಾರ ಪ್ರೈಮ್ ಮಿನಿಸ್ಟರ್. ಈಗ ನ್ಯಾಟೋ ಲೆಡ್ ಬೈ ಯಾರು? ಅಮೇರಿಕಾ. ಅದ್ರ ಹಿಂದೆ ಬಾಲಂಗೋಚಿ ಥರ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಶೆಂಟ್ ಹೊಡ್ಕೊಂಡು ಓಡಾಡ್ತಿರೋರು ಯಾರು? ಯುರೋಪ್ ದೇಶಗಳು. ಆ ದೇಶಗಳು ಬಂದು ಅಮೇರಿಕಾ ವಿರುದ್ಧ ಗ್ರೀನ್ಲ್ಯಾಂಡನ್ನ ಪ್ರೊಟೆಕ್ಟ್ ಮಾಡ್ತಾರಾ? ಯಾಕೆ ಜೋಕ್ ಮಾಡ್ತೀರಿ ಸುಮ್ಮನೆ? ನೋಡೋಣ ಎಲ್ಲಿ ಯುರೋಪ್ ನೆಟೋ ಇಂದ ಆಚೆ ಇದ್ದೀವಿ, ನಾವೆಲ್ಲ ಒಂದಾಗಿ ನಿಂತ್ಕೋತೀವಿ, ಅದು ಯಾವ ಅಮೇರಿಕಾ ಬರುತ್ತೆ ನಾವು ನೋಡೇ ಬಿಡ್ತೀವಿ ಅಂತ ಹೇಳಿ ನೋಡೋಣ. ಎಲ್ಲಿ ಹೇಳ್ತೀರಿ? ಎಲ್ಲ ಬಾಯಿ ಮಾತಿನ ಸರ್ದಾರರು. ಇದೆಲ್ಲ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿನಲ್ಲಿ ರಾಯಭಾರತ್ವದಲ್ಲಿ ನಡೆಯುವಂತಹ ಡ್ರಾಮಾಗಳು. ನಾವು ಇದನ್ನು ಸೀರಿಯಸ್ ಆಗಿ ಕಂಡೆಮ್ ಮಾಡ್ತಾ ಇದ್ದೀವಿ. ಇದು ಪ್ರಪಂಚದ ವರ್ಲ್ಡ್ ಆರ್ಡರ್ಗೆ ಒಳ್ಳೆಯದಲ್ಲ, ಇದು ಮಲ್ಟಿಲ್ಯಾಟ್ರಲಿಸಮ್ಗೆ. ಇದು ನಾವು ಇದನ್ನು ಬಹಳ ಕ್ಲೋಸ್ಲಿ ವಾಚ್ ಮಾಡ್ತಾ ಇದ್ದೀವಿ, ಕ್ಲೋಸ್ ಆಗಿ ವಾಚ್ ಮಾಡ್ಕೋತಾ ಇದ್ದೀವಿ. ಈ ಥರದ್ದು ಸ್ಟ್ಯಾಂಡರ್ಡ್ 36 ಸ್ಟೇಟ್ಮೆಂಟನ್ನು ಟೈ ಸೂಟು ಬೂಟು ಹಾಕ್ಕೊಂಡಿರೋ ಅದಕ್ಕೆ ಅಂತಲೇ ಇರೋ ಗಿರಾಕಿಗಳಿವೆ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿಗಳಲ್ಲಿ. ಬೇರೆ ಕೆಲಸವಿಲ್ಲ ಅವ್ರಿಗೆ, ಇಷ್ಟೇ ಅವ್ರದ್ದು ಕೆಲಸ. ಅದನ್ನೇ ಪೋಸ್ ಕೊಡ್ತಾರೆ ಸುಮ್ಮನೆ ಎಲ್ಲರೂ, ನಮ್ಮ ದೇಶದವರು ಸೇರಿ ಬರೀ ಪೋಸು ಹೇಳಿಬಿಟ್ಟು ಕೈ ತೊಳ್ಕೊಂಡು ಹೋಗ್ತಾರೆ ಅಷ್ಟೇ. ನಾವು ಖಂಡಿಸಿದ್ದೀವಿ, ನಾವು ಇದು ಸರಿ ಇಲ್ಲ ಇದು ಅನ್ನೋದು ಅಷ್ಟೇ. ಮುಂದೇನು ಅಂದರೆ ಏನಿಲ್ಲ, ನೋಡೋಣ ಅದು ಏನಾಗುತ್ತೆ ಅಂತ ನೋಡೇ ಬಿಡೋಣ. ಆದರೆ ಕ್ಯೂಬಾ ಮಾತ್ರ ಹೇಳಿದೆ ಅಟ್ ಎನಿ ಕಾಸ್ಟ್ ನಾವು ಯಾವ ಒಪ್ಪಂದನೂ ಮಾಡಲ್ಲ, ಅದು ಏನು ಮಾಡ್ತಿರೋ ಮಾಡ್ಕೋ ಹೋಗಿ ಅಂತ. ಕ್ಯೂಬಾಗೆ ಸಮಸ್ಯೆ ಏನಾಗಿದೆ? ಕ್ಯೂಬಾದು ಎಲೆಕ್ಟ್ರಿಕಲ್ ಸಿಸ್ಟಮ್ಸು ಮತ್ತು ಗ್ರಿಡ್ ಏನಿದೆ, ಪವರ್ ಗ್ರಿಡ್ಡು ಅತ್ಯಂತ ಹಳೇದಾಗಿ ಕೊಲ್ಯಾಪ್ಸ್ ಆಗೋ ಸ್ಟೇಜ್ ಹೊಟ್ಟೋಗಿದೆ. ಅದರ ಮಧ್ಯದಲ್ಲಿ ಅವ್ರ ಹತ್ರ ಪವರ್ ಇಲ್ಲದೇನೆ ಅವರು ಜನರೇಟರ್ಗಳಲ್ಲಿ ಒಂದಷ್ಟು ಆಯಿಲ್ ಇದ್ರ ಮೂಲಕ ಒಂದಷ್ಟು ಪವರ್ ಜನರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಆಯಿಲ್ಲು ಅವ್ರಿಗೆ ವೆನೆಜುಲಾಯಿಂದ ಬರ್ತಾ ಇತ್ತು. ಅದಕ್ಕೆ ಇವರೊಂದಷ್ಟು ಸೆಕ್ಯೂರಿಟಿ ಗ್ಯಾರಂಟಿ ಏನೋ ಕೊಟ್ಟಿದ್ರು ಕ್ಯೂಬಾನವ್ರು. ಈಗ ಅದು ಬರ್ತಿಲ್ಲ, ಅವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ. ಈಗ ಕ್ಯೂಬಾ ಅಮೇರಿಕದ ಬಾಗಿಲಲ್ಲಿ ಕೂತಿರೋ ದೇಶ ಕ್ಯೂಬಾ. ಫಿಡೆಲ್ ಕ್ಯಾಸ್ಟ್ರೋ ಹೋರಾಟದಿಂದ ಉಳ್ಕೊಂಡಂಥ ದೇಶ ಅದು. ಈಗ ಹೆದರಿಸ್ತಿದ್ದಾರೆ. ಕ್ಯೂಬಾ ಏನು ಮಾಡುತ್ತೋ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಕ್ಯೂಬಾ
ಅಮೆರಿಕಾನು ಎದುರಿಸ್ತಿತ್ತು, ಯಾಕಂದ್ರೆ ರಷ್ಯನ್ ಮಿಸೈಲ್ಸ್ ಎಲ್ಲ ತಂದು ಇಡೋ ಪ್ಲಾನ್ ಎಲ್ಲ ಇತ್ತು ಅವಾಗ, ಇಟ್ಟಿದ್ರು. ನೋಡೋಣ ಏನು ಮಾಡ್ತಾರೆ. ಕ್ಯೂಬಾ ಹೆದರಿಸ್ತಿದ್ದಾರೆ ಒಬ್ರಿಗೊಬ್ರು. ಇನ್ನು ಉಕ್ರೇನ್ ಪೋಲೆಂಡ್ ಗಡಿಯಲ್ಲಿ ರಷ್ಯಾ ಪರಮಾಣು ಸಾಮರ್ಥ್ಯದ ಒರೆಶ್ನೆಕ್ ಕ್ಷಿಪಣಿ ದಾಳಿ ನಡೆಸಿದೆ. ರಷ್ಯಾದ ಕ್ರಮವನ್ನು ವಿಶ್ವಸಂಸ್ಥೆಯಲ್ಲಿ ಅಮೆರಿಕ ತೀವ್ರವಾಗಿ ಖಂಡಿಸಿದೆ. ರಷ್ಯಾದ ದಾಳಿ ಶಾಂತಿ ಮಾತುಕತೆಗಳ ಉದ್ದೇಶವನ್ನು ಅಪಹಾಸ್ಯ ಮಾಡಿರುವಂತಿದೆ ಅಂತ ಕಿಡಿಕಾರಿದೆ. ಇನ್ನು ಉಕ್ರೇನ್ನ ಕೀವ್ ನಗರ ಮೇಲೆ ರಷ್ಯಾ ಡ್ರೋನ್ ದಾಳಿ ಮಾಡಿದ್ದು 4 ನಾಗರಿಕರು ಮೃತರಾಗಿದ್ದಾರೆ. ರಷ್ಯಾ 300ಕ್ಕೂ ಹೆಚ್ಚು ಡ್ರೋನ್, 18 ಖಂಡಾಂತರ ಕ್ಷಿಪಣಿ, 7 ಕ್ರೂಸ್ ಮಿಸೈಲ್ಗಳನ್ನು ಪ್ರಯೋಗಿಸಿದೆ ಅಂತ ಉಕ್ರೇನ್ ಆರೋಪವನ್ನು ಮಾಡಿದೆ. ಜೊತೆಗೆ ಕಪ್ಪು ಸಮುದ್ರದಲ್ಲಿ 2 ನಾಗರಿಕ ಹಡಗುಗಳ ಮೇಲೆ ದಾಳಿ ಮಾಡಿದೆ ಅಂತಲೂ ಕೂಡ ಕಿಡಿಕಾರಿದೆ. ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಶಾಂತಿ ಮಾತುಕತೆ ನಡೆಯುವಾಗ ಅವರು ಡ್ರೋನ್ ದಾಳಿ, ಮಿಸೈಲ್ ಕಳಿಸೋದು ಅಪಹಾಸ್ಯ ಅಂತ ಬುರುಡೆಗಳು ತಗೊಂಬಂದು ನಿಮ್ಮ ಮೂಗುನೇರಕ್ಕೆ ಮಾತಾಡೋವಂತಹ ಚಟದ ಗಿರಾಕಿ ಯಾವನಾರು ಇದ್ರೆ ಅದು ಅಮೆರಿಕದವರೇ. ಈಗ ಅದೇನೇ ಮಾತುಕತೆ ನಡೆಯುವಾಗ ಇನ್ನೊಂದು ದೇಶದ ಮೇಲೆ ಟ್ಯಾರಿಫ್ ಹಾಕಬಾರ್ದು ಅನ್ನೋದು ಅಪಹಾಸ್ಯ ಆಗಲ್ವಾ? ಅದು ಅಪಹಾಸ್ಯ ಆಗಲ್ಲ. ಯಾವುದೋ ಇರಾನ್ ಮೇಲೆ ಗಲಾಟೆಗೆ ಯಾರ್ದೋ ದೇಶದ ಮೇಲೆ ಇನ್ನೊಂದು 25% ನಾನು ಹಾಕ್ತೀನಿ, ಅದು ಅಪಹಾಸ್ಯ ಅಲ್ಲ ಮಾತುಕತೆ ನಡೆಯುವಾಗ. ಅದನ್ನ ಹೇಳಂಗಿಲ್ಲ ಯಾರು. ಅಲ್ಟಿಮೇಟ್ಲಿ ಪೀಪಲ್ ಹ್ಯಾವ್ ಟು ಜಾಯಿನ್ ಟುಗೆದರ್ ಆ್ಯಂಡ್ ಚಾಲೆಂಜ್ ದಿಸ್. ಇಲ್ಲ ಅಂತಂದರೆ ಪೆಡಂಭೂತವಾಗಿ ಅದು ಪ್ರಪಂಚದ ಆರ್ಡ್ರನ್ನ ಬದಲಾಯಿಸುತ್ತೆ. ನಾಳೆ ಭೂತ ಆದಮೇಲೆ ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಇದನ್ನು ಮಾಡೋಕ್ಕೆ ಬ್ರಿಕ್ಸ್ಗೆ ಶಕ್ತಿ ಇದೆ, ಆದರೆ ಈ ಚೈನಾ ಎಂಬ ಗುಳ್ಳೆ ನರಿ ಜೊತೆಯಲ್ಲಿ ವ್ಯವಹಾರ ಮಾಡೋದು ಭಾಳ ಕಷ್ಟ. ಮಹಾನ್ ಗುಳ್ಳೆ ನರಿ ಅದು. ಆ ಗುಳ್ಳೆ ನರಿ ಜೊತೆ ವ್ಯವಹಾರ ಮಾಡೋದು ಒಂದೇ, ನೆರಳನ್ನು ಅಟ್ಟಿಸ್ಕೊಂಡು ಹೋಗೋದು ಒಂದೇ, ಎರಡೂ ಒಂದೇ. ಹಾಗಾಗಿ ಪ್ರಾಬ್ಲಮ್ಮು ಅನುಭವಿಸ್ಬೇಕು ಪ್ರಪಂಚ. ಅದರ ಲಾಭನ ಅಮೆರಿಕ ತಗೋತಾ ಇದೆ ಅಷ್ಟೇ. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ನಾಟಕ ಬಂದ್.